ಥರ್ಡ್ ಸ್ಟ್ಯಾಂಡರ್ಡ್ ಸಂತೂರ್ ಟೆಕ್ಸ್ಟ್ ಬುಕ್. ಇದು ಇಂಗ್ಲೀಷ್ ಭಾಷೆಗೆ ಸಂಬಂಧಪಟ್ಟಿದ್ದು. ಸೊ ಇದರಲ್ಲಿ ಫಸ್ಟ್ ಒಂದು ಯೂನಿಟ್ ಬಂದು ಫನ್ ವಿತ್ ಫ್ರೆಂಡ್ಸ್ ಅಂತ ಇದೆ. ಫನ್ ವಿತ್ ಫ್ರೆಂಡ್ಸಲ್ಲಿ ಫಸ್ಟ್ ಚಾಪ್ಟರ್ ಪಿಕ್ಚರ್ ರೀಡಿಂಗ್ ಅಂತ ಇದೆ. ಲುಕ್ ಎಟ್ ಪಿಕ್ಚರ್ ಸ್ಟೋರಿ, ಲುಕ್ ಎಟ್ ದಿಸ್ ಪಿಕ್ಚರ್ ಸ್ಟೋರಿ ಅಂತ ಇದೆ. ಸೊ ಇಲ್ಲಿ ಏನು ಫಸ್ಟ್ ಪಿಕ್ಚರಲ್ಲಿ ಏನೇನಿದೆ ಅನ್ನೋದನ್ನು ಮಕ್ಕಳಿಗೆ ಅಬ್ಸರ್ವ್ ಮಾಡಬೇಕು. ದಿಸ್ ಈಸ್ ಡಕ್, ದಿಸ್ ಈಸ್ ಹೆನ್, ದೀಸ್ ಆರ್ ಡಕ್ಲಿಂಗ್ಸ್, ದೀಸ್ ಆರ್ ಚಿಕ್ಸ್. ಸೊ ಆಲ್ ದೇ ಆರ್ ಟಾಕಿಂಗ್ ಟುಗೆದರ್, ಅವರೆಲ್ಲ ಮಾತಾಡ್ತಾ ಇದ್ದಾರೆ, ಒಬ್ರಿಗೊಬ್ಬರು ಏನೋ ಡಿಸ್ಕಸ್ ಮಾಡ್ತಾ ಇದ್ದಾರೆ. ಸೊ ಹೌ ಮೆನಿ ಡಕ್ಲಿಂಗ್ಸ್ ಆರ್ ಹಿಯರ್? 3 ಡಕ್ಲಿಂಗ್ಸ್. ಹೌ ಮೆನಿ ಚಿಕ್ಸ್ ಆರ್ ಹಿಯರ್? 3 ಚಿಕ್ಸ್. ಸೊ ವಾಟ್ ದ ಹೆನ್ ವೇರ್? ಗ್ಲಾಸ್, ಸ್ಪೆಕ್ಟ್. ಸೊ ವಾಟ್ ದ ವಾಟ್ ಆಲ್ ದ ಡಕ್ ಆ್ಯಂಡ್ ಡಕ್ಲಿಂಗ್ಸ್, ಹೆನ್ ಆ್ಯಂಡ್ ಚಿಕ್ಸ್ ವೇರ್ ಅಂತಂದರೆ ಸ್ಕಾರ್ಪ್. ಇವು ತಲೆಗೆಲ್ಲ ಕಟ್ಕೊಂಡಿದ್ದಾವಲ್ಲ, ಸ್ಕಾರ್ಪ್. ಯಾಕೆ ಕಟ್ಕೊಂಡಿದ್ದಾವೆ? ಸೊ ಕೇಳಬೇಕು ಕ್ವಶನ್ಸ. ವೈ ದೇ ಆಲ್ ವೇರ್ ದ ಸ್ಕಾರ್ಪ್, ಯಾಕೆ ಅವು ಸ್ಕಾರ್ಪನ್ನು ಕಟ್ಕೊಂಡಿದೆ ಅಂತ ಕೇಳಬೇಕು. ಸೊ ಅವಾಗ ಈ ಥರ ಇದು ಪಿಕ್ಚರ್ ರೀಡಿಂಗ್ ಅಂತಂದರೆ ಇಲ್ಲಿ ಕ್ವಶನನ್ನು ಕೇಳ್ತಾ ಮಕ್ಕಳಿಗೆ ಪಿಕ್ಚರ್ ರೀಡಿಂಗನ್ನು ಮಾಡಿಸ್ಬೇಕಾಗುತ್ತೆ. ಸೊ ಅಲ್ಲಿ ಪ್ರತಿಯೊಂದನ್ನು ಮಗು ಅಬ್ಸರ್ವ್ ಮಾಡಬೇಕತ್ತೆ. ಹೌ ಇಸ್ ದ ಲೆಗ್ಸ್ ಆಫ್ ದ ಹೆನ್, ಹೌ ಇಸ್ ದ ಲೆಗ್ಸ್ ಆಫ್ ದ ಡಕ್, ವೈ ದ ಡಕ್ ಹ್ಯಾಸ್ ವೆಬ್ ಲೆಗ್ಸು, ಜಾಲಪಾದಗಳನ್ನು ವೆಬ್ ಲೆಗ್ಸ್ ಯಾಕಿದೆ? ಬಿಕಾಸ್ ಅದು ಸ್ವಿಮ್ ಮಾಡಬೇಕಲ್ವಾ, ಅದಕ್ಕೆ ಹೆಲ್ಪ್ ಆಗಲಿ ಅಂತ ಡಕ್ಲಿಂಗ್ಸ್ಗೆ ಇದೆ. ಸೊ ಇದಕ್ಕೆ ಫಿಂಗರ್ಸ್ ಬರುತ್ತೆ, ಟೋಸ್ ಬರುತ್ತೆ, ಈ ಥರ. ಸೊ ಇದನ್ನು ಹೇಳಬೇಕು. ಸೊ ನೆಕ್ಸ್ಟ್ ಬಂದು ಅದು ಅಲ್ಲಿ ಒಂದು ರೀಡಿಂಗ್ ಇದೆ, ಪಿಕ್ಚರ್ ಸ್ಟೋರಿ ಇದೆ. ಡಕ್ ಹೇಳುತ್ತೆ. ಈಗ ಇದು ಇಲ್ಲಿ ತೋರಿಸ್ಬೇಕು, ಈ ಥರ ಮಾರ್ಕು ಯಾರಿಗಿರುತ್ತೋ ಸೊ ದಿಸ್ ಡೈಲಾಗ್ ಬಿಲಾಂಗ್ಸ್ ಟು ದ ಪರ್ಸನ್. ಆ ಪರ್ಸನ್ಗೆ ಇದು ಮುಂದೆ ಕೂಡ ನಮಗೆ ಈ ಥರದ್ದು ಆ್ಯಕ್ಟಿವಿಟೀಸ್ ಬರ್ತಾವೆ. ಹಂಗಾಗಿ ಇಲ್ಲೇ ಮೊದಲೇ ಮೆನ್ಷನ್ ಮಾಡಿಬಿಟ್ರೆ ನೆಕ್ಸ್ಟ್ ಟೈಮ್ ಮಗು ಅವರೇ ಹೇಳ್ತಾರೆ. ಸೊ ಇದು ಯಾರು ಹೇಳ್ತಿದ್ದಾರೆ ಡೈಲಾಗ್ನ ಅಂತಕ್ಕಂಥದ್ದು. ಸೊ ಈ ಮಾರ್ಕ್ ಏನಿರುತ್ತಲ್ಲ ಇದ್ರ ಕಡೆ ಸ್ವಲ್ಪ ಒಂದು ಸಲ ಹೇಳಿದರೆ ಸಾಕು, ನೆಕ್ಸ್ಟ್ ಹೇಳುತ್ತೆ. ಸೊ ಎಲ್ಲಿ ಮಾರ್ಕ್ ಈ ಕಡೆ ಡಕ್ ಕಡೆ ಇದೆ ಅಂದರೆ ದಿಸ್ ಡೈಲಾಗ್ ಸೆಡ್ ಬೈ ಡಕ್. ಕಮ್ ಡಿಯರ್ ಹೆನ್, ಲೆಟ್ ಅಸ್ ಗೋ ಟು ದ ವಿಲೇಜ್ ಫೇರ್. ಡಿಯರ್ ಹೆನ್, ಬಾ ನಾವೆಲ್ಲ ವಿಲೇಜ್ ಫೇರ್ಗೆ, ಹಳ್ಳಿ ಜಾತ್ರೆಗೆ ಹೋಗೋಣ. ಆಲ್ ರೈಟ್, ಲೆಟ್ ಮಿ ಬ್ರಿಂಗ್ ಮೈ ಚಿಕ್ಸ್. ಓಕೆ, ನಾನು ಬರ್ತೀನಿ, ನನ್ನ ಚಿಕ್ಸನ್ನ ಕರ್ಕೊಂಬರ್ತೀನಿ, ಮಕ್ಕಳನ್ನ ಕರ್ಕೊಂಬರ್ತೀನಿ. ತಾಯಿ ಅಲ್ವಾ, ಮಕ್ಕಳಿಲ್ಲದೆ ಎಲ್ಲಿ ಹೋಗಲ್ಲ. ನೆಕ್ಸ್ಟ್ ಪಿಕ್ಚರ್. ಸೊ ಇಲ್ಲಿ ಪಿಕ್ಚರ್ಸ್ ಹೇಳಬೇಕು. ವಾಟ್ ಆರ್ ದೇ ಡೂಯಿಂಗ್, ಏನು ಮಾಡ್ತಾಯಿದ್ದಾರೆ? ದೇ ಆಲ್ ಆರ್ ವಾಕಿಂಗ್ ಟುವರ್ಡ್ಸ್ ವಿಲೇಜ್ ಫೇರ್. ಮಕ್ಕಳೇ ಇದಕ್ಕೆ ವಿಲೇಜ್ ಫೇರ್ಗೆ ಹೊರಟಿದ್ದಾರೆ ಅಂತ. ಸೊ ಆಗ ಡಕ್ ಹೇಳುತ್ತೆ, ಕಮ್ ಡಕ್ಲಿಂಗ್ಸ್ ಲೆಟ್ ಅಸ್ ಗೋ, ಬನ್ನಿ ಎಲ್ಲರೂ ಹೋಗೋಣ ಅಂತ ಕರೆಯುತ್ತೆ. ದೆನ್ ದೇ ಮೀಟ್ ವಿತ್ ಎ ಸ್ಟ್ರೀಮ್. ಇಲ್ಲೊಂದು ಸ್ಟ್ರೀಮ್ ಬಂದಿರುತ್ತೆ ವಿಲೇಜ್ ತಾವಿರೋ ಪ್ಲೇಸಿಂದ ವಿಲೇಜ್ಗೆ ಹೋಗೋಕ್ಕೆ. ಸೊ ಅವಾಗ ಒಂದು ನೋಡ್ರಿ, ಇಲ್ಲಿ ಯಾರೋ ಮಾರ್ಕ್ ಎಲ್ಲಿದೆ? ಒಂದು ಡಕ್ಲಿಂಗ್ ಇದೆ. ವಿ ಹ್ಯಾವ್ ರೀಚ್ಡ್ ದ ಸ್ಟ್ರೀಮ್. ಸೊ ನಾವೀಗ ಡಕ್ಲಿಂಗ್ ಹೇಳುತ್ತೆ, ಸೊ ನಾವೀಗ ಸ್ಟ್ರೀಮನ್ನು ರೀಚ್ ಆದ್ವಿ. ಸೊ ಇಲ್ಲಿ ಒಂದು ಚಿಕ್ಕ ಹೇಳುತ್ತೆ, ಐ ಕೆನಾಟ್ ಸ್ವಿಮ್, ಹೌ ಶೆಲ್ ವಿ ಕ್ರಾಸ್ ದ ಸ್ಟ್ರೀಮ್. ನನಗೆ ಈಜಕ್ಕೆ ಬರಲ್ಲ, ನಾನು ಹೇಗೆ ದಾಟೋದು ಈ ಸ್ಟ್ರೀಮನ್ನು? ಆವಾಗ ಡಕ್ ಹೇಳುತ್ತೆ, ಇಲ್ಲಿ ದೊಡ್ಡದು ಡಕ್ ಏನಂತೆ, ಐ ಹ್ಯಾವ್ ಎ ಪ್ಲ್ಯಾನ್, ನಾನೊಂದು ಪ್ಲ್ಯಾನ್ ಇದೆ ಅಂತ. ಸೊ ಇಲ್ಲಿ ಸ್ಟಾಪ್ ಮಾಡಿದ್ದಾರೆ, ಇಲ್ಲಿ ಡೈಲಾಗ್ಸ್ ಏನು ಕೊಟ್ಟಿಲ್ಲ. ಸೊ ಏನು ಮಾಡಬೇಕು, ಮಕ್ಕಳೇ ಅಬ್ಸರ್ವ್ ಮಾಡಬೇಕು. ವಾಟ್ ಈಸ್ ದ ಪ್ಲ್ಯಾನ್? ಪ್ಲ್ಯಾನ್ ಏನು ಪ್ಲ್ಯಾನ್ ಇದೆ? ಈಗ ಚಿಕ್ಸ್ ಆರ್ ಸಿಟ್ಟಿಂಗ್ ಆನ್ ಡಕ್ಸ್ ಡಕ್ಲಿಂಗ್ಸ್ ಬ್ಯಾಕ್, ಹೆನ್ ಸಿಟ್ ಆನ್ ದ ಡಕ್ಸ್ ಬ್ಯಾಕ್. ಚಿಕ್ಸ್ ಎಲ್ಲ ಡಕ್ಲಿಂಗ್ಸ್ ಬ್ಯಾಕ್ ಮೇಲೆ ಕೂತಿದೆ, ಬೆನ್ನ ಮೇಲೆ. ಹೆನ್ನು ಮತ್ತು ಡಕ್ ಬ್ಯಾಕ್ ಮೇಲೆ ಕೂತಿದೆ. ಸೊ ಯಾಕೆ ಕೂತಿದೆ ಅಂತ? ಸೊ ಬಿಕಾಸ್ ಹೆನ್ ಆ್ಯಂಡ್ ಚಿಕ್ಸ್ ಕೆನಾಟ್ ಸ್ವಿಮ್, ಅವಕ್ಕೆ ಈಜಕ್ಕೆ ಬರಲ್ಲ. ಬಟ್ ದ ಡಕ್ ಆ್ಯಂಡ್ ಡಕ್ಲಿಂಗ್ಸ್ ಕ್ಯಾನ್ ಸ್ವಿಮ್. ನೋಡಿ, ಕೆನಾಟ್ ಅಂತಕ್ಕಂಥದ್ದನ್ನು ಇಲ್ಲಿ ಮಕ್ಕಳು ಅಬ್ಸರ್ವ್ ಮಾಡ್ತಾರೆ. ಫೈನಲಿ ದೇ ರೀಚ್ ದ ವಿಲೇಜ್ ಫೇರ್ ಆ್ಯಂಡ್ ಎಂಜಾಯ್ ಲಾಟ್ ಅಂತಕ್ಕಂಥದ್ದು. ಸೊ ಅಲ್ಲಿ ಇನ್ನು ನೆಕ್ಸ್ಟ್ ಆ್ಯಕ್ಟಿವಿಟಿ ಬಂದು ನಾವು ಡಿಸ್ಕಸ್ ವಿತ್ ಯುವರ್ ಫ್ರೆಂಡ್ಸ್ ಜೊತೆ ಡಿಸ್ಕಸ್ ಮಾಡೋಕ್ಕೆ ಹೇಳಬೇಕು. ಸೊ ಟೀಚರ್ ಡಿಸ್ಕಸ್ ಮಾಡಿದ್ರು ಓಕೆ. ಹೌ ಮೆನಿ ಡಕ್ಲಿಂಗ್ಸ್ ಆ್ಯಂಡ್ ಚಿಕ್ಸ್ ಕ್ಯಾನ್ ಯು ಸಿ ಇನ್ ದ ಪಿಕ್ಚರ್? ದೇರ್ ಆರ್ 3 ಡಕ್ಲಿಂಗ್ಸ್ ಆ್ಯಂಡ್ 3 ಚಿಕ್ಸ್ ಆರ್ ಸೀನ್ ಇನ್ ದ ಪಿಕ್ಚರ್. ದ ಡಕ್ ಆ್ಯಂಡ್ ದ ಹೆನ್ ಆರ್ ದಿ ಫ್ರೆಂಡ್ಸ್. ಹೌ ಡು ಯು ನೋ? ಹೆನ್ ಮತ್ತು ಡಕ್ ಫ್ರೆಂಡ್ಸಾ? ಹೆಂಗೆ ಗೊತ್ತಾಯಿತು ನಿಮಗೆ? ಹೌ ಡು ಯು ನೋ ಅಂದರೆ ಹೇಗೆ ಗೊತ್ತಾಯಿತು? ಬಿಕಾಸ್ ದೇ ಹೆಲ್ಪ್ ಈಚ್ ಅದರ್. ಆ್ಯಂಡ್ ಫ್ರೆಂಡ್ ಅಷ್ಟೇ ನಮ್ಮನ್ನು ಬೇರೆ ಎಲ್ಲಿಗಾದರೂ ಬನ್ನಿ ಹೋಗೋಣ ಅಂತ ಜಾತ್ರೆಗೆಲ್ಲ ಕರೀತಾರೆ. ಹೌ ಡಿಡ್ ದ ಹೆನ್ ಆ್ಯಂಡ್ ದ ಚಿಕ್ಸ್ ಕ್ರಾಸ್ ದ ಸ್ಟ್ರೀಮ್? ಹೇಗೆ? ಬೈ ಹೆಲ್ಪಿಂಗ್ ಈಚ್ ಅದರ್. ಇಬ್ಬರು ಹೆಲ್ಪ್ ಮಾಡೋದಕ್ಕೆ. ಹ್ಯಾವ್ ಯು ಎವರ್ ಹೆಲ್ಪ್ಡ್ ಯುವರ್ ಫ್ರೆಂಡ್? ಹೌ ಡಿಡ್ ಯು ಹೆಲ್ಪ್?
ನೀವು ಯಾವತ್ತಾದ್ರೂ ನಿಮ್ಮ ಫ್ರೆಂಡಿಗೆ ಹೆಲ್ಪ್ ಮಾಡಿದ್ದೀರಾ? ಸೊ ಹೌದು ಅಥವಾ ಇಲ್ಲ, ಹೇಗೆ ಅಂತ ಹೇಳ್ತಾರೆ. ಬೈ ಶೇರಿಂಗ್ ಸಮಥಿಂಗ್, ಬೈ ಶೇರಿಂಗ್ ಲಂಚ್, ಬೈ ಶೇರಿಂಗ್ ಮೈ ಪೆನ್ಸಿಲ್, ಬೈ ಶೇರಿಂಗ್ ಮೈ ಬುಕ್, ಬೈ ಶೇರಿಂಗ್ ಮೈ ಟಾಯ್, ಈ ಥರ. ಡಿಡ್ ಯು ಫೀಲ್ ಹ್ಯಾಪಿ ಟು ಹೆಲ್ಪ್ ಯುವರ್ ಫ್ರೆಂಡ್? ನೀನು ಫ್ರೆಂಡ್ಗೆ ಹೆಲ್ಪ್ ಮಾಡೋಕ್ಕೆ ಹ್ಯಾಪಿ ಆಗುತ್ತಾ ನಿನಗೆ? ಸೊ ದೇ ಆನ್ಸರ್ ವಿಲ್ ಬಿ ಬೈ ದ ಸ್ಟೂಡೆಂಟ್. ಇದು ಸ್ಪೀಕಿಂಗ್ಗೆ ಸಂಬಂಧಪಟ್ಟಿದ್ದು. ಆ್ಯಂಡ್ ಇನ್ನು ಇಲ್ಲಿ ಬಂದರೆ ಅನಿಮಲ್ಸ್ ಆ್ಯಂಡ್ ಅದರದ್ದು ಯಂಗ್ ಒನ್ಸ್. ಎನಿಮಲ್ಸ್ ಈ ಸೈಡು, ಯಂಗ್ ಒನ್ಸ್ ಈ ಸೈಡ್ ಇದೆ. ಬೈ ಪಿಕ್ಚರ್ ಮಕ್ಕಳು ಆಲ್ರೆಡಿ ಬಿಡ್ತಾರೆ, ಇದು ಬೆಕ್ಕಿನ ಮರಿ, ಇದು ಬೆಕ್ಕು, ಇದು ಕೋಳಿ ಮರಿ ಅಂತ. ಸೊ ಬಟ್ ಇಲ್ಲಿ ಸ್ವಲ್ಪ ವರ್ಡ್ಸ್ಗೆ ಒಂದು ಪ್ರಿಫರೆನ್ಸನ್ನು ನೀಡೋಣ. ಸೊ ದಿಸ್ ಇಸ್ ಡಕ್, ಡಕ್ ಯಂಗ್ ಒನ್ ಡಕ್ಲಿಂಗ್, ಹೆನ್, ಹೆನ್ ಯಂಗ್ ಒನ್ ಚಿಕ್, cow, cow young one calf, cat, cat young one kitten, dog, dog young one puppy. ಸೊ ಇಲ್ಲಿ ಪಿಕ್ಚರ್ ರೀಡಿಂಗ್ ಅಂತಕ್ಕಂಥದ್ದೇ ಮೇನ್ ಆಗಿ ಇದು ಒಂದು ಚಾಪ್ಟರ್ ಆಗಿರೋದ್ರಿಂದ, ಸೊ ನಾವು ಇಲ್ಲಿ ಪಿಕ್ಚರ್ ರೀಡಿಂಗಿಗೆ ಇದನ್ನು ಪ್ರಿಫರೆನ್ಸನ್ನು ಕೊಡಬೇಕಾಗುತ್ತೆ.